ಕವಿ ಆಗಬೇಕು ಅಂತ ಇದ್ರೆ ಉತ್ತೇಜನ ಇದ್ರೆ ಸಾಲದು. ಒಬ್ಬ ಕಲಾವಿದ ಆಗಬೇಕಂತ ಕೂಡಲೇ ದಿಢೀರ್ ಅವ ರಂಗಸ್ಥಳಕ್ಕೆ ಹೋದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಪ್ರಾಥಮಿಕವಾದ ಪಟ್ಟುಗಳು ಅವನು ಕಲಿತುಕೊಳ್ಬೇಕಾಗ್ತದೆ. ಅದರ ಮೂಲ ಚೌಕಟ್ಟು ಏನು ಇರುವುದನ್ನು ತಿಳ್ಕೊಳ್ಬೇಕಾಗ್ತದೆ. ನೀವು ಏನು ಬರೀಲಿಕ್ಕೆ ಹೋಗಬೇಡಿ, ನೀವು ಕೇಳುವ ಸಂಸ್ಕೃತಿಯನ್ನು ಇಟ್ಟುಕೊಳ್ಳಿ. ಒಳ್ಳೆ ಕೇಳುಗನಾಗಿ, ಇದು ಚಂದ್ರಶೇಖರ್ ಕಂಬಾರ ಅವರು ಹೇಳ್ತಾರೆ, ನೀವು ಕೇಳುವವರಾದ್ರೆ ನೀವು ಬಹಳಷ್ಟು ವಿಸ್ತಾರ ನಿಮ್ಮ ಮನಸ್ಸನ್ನು ಬೆಳೆಸ್ಕೊಳ್ತೀರಿ. ನೋಡುವ ಸಂಸ್ಕೃತಿಗಿಂತ ಕೇಳುವ ಸಂಸ್ಕೃತಿ ಒಳ್ಳೆಯದು. ಕೇಳುವುದು ಹೇಗೆ? ಸಾಹಿತ್ಯ ಗೋಷ್ಠಿಗಳಿಗೆ ಹೋಗುದು, ಸಮ್ಮೇಳನಗಳಿಗೆ ಹೋಗುದು. ಸರ್, ಕೆಲವು ವಿದ್ಯಾರ್ಥಿಗಳೆಲ್ಲ ತಮ್ಮ ಈಗಿನ ಯೋಜನೆಯಲ್ಲಿ ನಾನು ಕೂಡ ಒಬ್ಬ ಕವಿ ಆಗ್ಬೇಕು, ನಾನೊಬ್ಬ ಬರಹಗಾರರಾಗಬೇಕು ಅಂತವರಿಗೆ ನೀವೊಂದು ಏನೇ ಹೇಳ್ತೀರಿ? ಅದೇ ಕವಿ ಆಗಬೇಕು ಅಂತ ಇದ್ರೆ ಉತ್ತೇಜನ ಇದ್ರೆ ಸಾಲದು. ಒಬ್ಬ ಕಲಾವಿದ ಆಗಬೇಕಂತ ಕೂಡಲೇ ದಿಢೀರ್ ಅವ ರಂಗಸ್ಥಳಕ್ಕೆ ಹೋದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಪ್ರಾಥಮಿಕವಾದ ಪಟ್ಟುಗಳು ಅವನು ಕಲಿತುಕೊಳ್ಬೇಕಾಗ್ತದೆ. ಅದರ ಮೂಲ ಚೌಕಟ್ಟು ಏನು ಇರುವುದನ್ನು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಒಬ್ಬ ಕವಿ ಆಗಬೇಕು ಅಂತ ಇದ್ರೆ ಹಿಂದಿನವರು ಹೇಗೆ ಬರೆದರು, ಅವರು ಬರೀಬೇಕಾದ್ರೆ ಅದರ ಹಿಂದೆ ಏನೇನು ಭಾವನೆಗಳು ಇದ್ದಾವೆ, ಬೇರೆ ಬೇರೆ ವಸ್ತುಗಳಿಟ್ಟುಕೊಂಡು ಬಂದರು. ಒಬ್ಬ ಕವಿಗೆ ಎಲ್ಲವೂ ಅವನಿಗೆ ಕಾವ್ಯಕ್ಕೆ ಪ್ರೇರಣೆಯನ್ನು ನೀಡುತ್ತದೆ. ಅದು ಪ್ರಕೃತಿ ಆಗಲಿ, ಮೃಗ ಪಕ್ಷಿಗಳಾಗಲಿ, ಮನುಷ್ಯ ಆಗಲಿ, ಭಾವನೆಗಳಾಗಲಿ, ಬೇರೆ ಬೇರೆ ರೀತಿಯಲ್ಲಿ. ಹಾಗಾಗಿ ಇಡೀ ಲೋಕದ ಒಂದು ಪರಿಜ್ಞಾನವನ್ನು ಇಟ್ಟುಕೊಂಡ್ರೆ, ಭೌತಿಕವಾದ ಸಾಮರ್ಥ್ಯವನ್ನು ನಾವು ಬೆಳೆಸಿಕೊಂಡ್ರೆ ನಮ್ಮಲ್ಲಿ ಸೃಜನಶೀಲತೆ ತಾನಾಗಿ ಬರುತ್ತದೆ, ಹೊಸ ಆಲೋಚನೆಗಳು ಬರ್ತದೆ, ಹೊಸ ರೀತಿಯ ಪ್ರತಿಭೆ ನಮ್ಮಲ್ಲಿ ವಿಕಸನ ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಸಾಹಿತ್ಯದಲ್ಲಿ ತುಂಬಾ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ರವಿ ಕಾಣೋದನ್ನು ಕವಿ ಕಾಣುತ್ತಾನೆ ಅನ್ನೋ ಒಂದು ಮಾತುಂಟು ಅಲ್ವಾ? ಹಾಗಾಗಿ ಕವಿಗಳು ಎಲ್ಲಿ ಹೋದಾರು ಕೂತಲ್ಲಿದ್ರೆ ಅವರು ಯಾವ ಲೋಕಕ್ಕೂ ತಿರುಗಾಡೋದಕ್ಕೆ ಸಾಧ್ಯ ಉಂಟು. ಅದು ಅಂತರಂಗದ ಜ್ಞಾನದ ವೃತ್ತಿಯಿಂದ ಮಾತ್ರ ಸಾಧ್ಯ. ನಾನು ಏನು ಹೇಳುದು, ನೀವು ಏನು ಬರೀಲಿಕ್ಕೆ ಹೋಗಬೇಡಿ, ನೀವು ಕೇಳುವ ಸಂಸ್ಕೃತಿಯನ್ನು ಇಟ್ಟುಕೊಳ್ಳಿ. ಒಳ್ಳೆ ಕೇಳುಗನಾಗಿ, ಇದು ಚಂದ್ರಶೇಖರ್ ಕಂಬಾರ ಅವರು ಹೇಳ್ತಾರೆ, ನೀವು ಕೇಳುವವರಾದ್ರೆ ನೀವು ಬಹಳಷ್ಟು ವಿಸ್ತಾರ ನಿಮ್ಮ ಮನಸ್ಸನ್ನು ಬೆಳೆಸ್ಕೊಳ್ತೀರಿ. ನೋಡುವ ಸಂಸ್ಕೃತಿಗಿಂತ ಕೇಳುವ ಸಂಸ್ಕೃತಿ ಒಳ್ಳೆಯದು. ಕೇಳುವುದು ಹೇಗೆ? ಸಾಹಿತ್ಯ ಗೋಷ್ಠಿಗಳಿಗೆ ಹೋಗುದು, ಸಮ್ಮೇಳನಗಳಿಗೆ ಹೋಗುದು, ಕವಿಗಳನ್ನ ಮುಖಾಮುಖಿ ಆಗುವುದು, ಮಾತುಕತೆ ಆಡೋದು, ಹೀಗೆ ಸಂಪರ್ಕ, ಸಂಬಂಧ, ಅನುಸಂಧಾನದೊಂದಿಗೆ ನಮ್ಮ ಯುವ ಜಗತ್ತನ್ನ ನಾವು ಸಾಹಿತ್ಯದ ಕಡೆಗೆ ಅಥವಾ ಬರಹಗಾರನಾಗುವ ಕಡೆಗೆ ಒಲವು. ಯಾರು ಕೇಳ್ತಾನೋ, ನೋಡ್ತಾನೋ, ಓದ್ತಾನೋ ಅವ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಬಹಳ ಮೂಲ ಆಶಯ. ಆದ ಕಾರಣ ಹೆಚ್ಚೆಚ್ಚು ಕೇಳುವುದರ ಮೂಲಕ, ನೋಡುವುದರ ಮೂಲಕ ಇಂಥ ಆಸಕ್ತಿಗಳನ್ನು ಹುಟ್ಟಿಸ್ಕೊಳ್ಬೇಕು. ಅದಕ್ಕಾಗಿ ನಮ್ಮ ಮನೆಯಿಂದಲೇ ಇದು ಪ್ರಾರಂಭ ಆಗಬೇಕು. ಇದು ಎಲ್ಲಿಂದಲೋ 3ನೇ ಗ್ರಹದಿಂದ ಬಂದು ಇಲ್ಲಿ ಮಾಡೋದಿಲ್ಲ. ನಾವು ನಮ್ಮ ಮನೆಯಿಂದಲೇ ಈ ಸಂಸ್ಕಾರವನ್ನು ಕೊಡುವುದರ ಮೂಲಕ ನಾವು ಇಂಥ ಒಂದು ಮನಸ್ಸನ್ನ ಕಟ್ಟಬೇಕಾಗಿದೆ. ಅಂತ ಸಾಹಿತ್ಯದ ಅಭಿರುಚಿಯನ್ನು ಹುಟ್ಟಿಸಬೇಕಾಗ್ತಂತ ನನ್ನ ಭಾವನೆ. ರೀತಿಯ ಸೋಷಿಯಲ್ ಮೀಡಿಯಾಗಳು ಬಂದರೂ ಕೂಡ ಅದು ಅದರದೊಂದು ಪ್ಲಾಟ್ಫಾರ್ಮೇ ಬೇರೆ. ಹಾಗೆ ಓದುಗ ಒಂದು ಪುಸ್ತಕವನ್ನು ಓದುವ ಪ್ಲಾಟ್ಫಾರ್ಮೇ ಬೇರೆ. ಹಾಗಾಗಿ ಪುಸ್ತಕ ಓದುವವರ ಸಂಖ್ಯೆ ಕಡಿಮೆ ಆಗಲಿಲ್ಲ. ಕಾದಂಬರಿ ಆಗ್ಬೋದು, ನಾಟಕ ಆಗ್ಬೋದು, ಕವನ ಆಗ್ಬೋದು, ಪುಸ್ತಕವನ್ನು ಹಿಡಿದು ಓದಿದಾಗ ಆಗುವಂತ ಒಂದು ಅನುಭವ ಇದೆಯಲ್ಲ, ಅದು ನಿಮ್ಗೆ ಟಿವಿ ನೋಡಿದಾಗ ಸಿಗುವುದಿಲ್ಲ. ಅಲ್ಲಿ ಸೀರಿಯಲ್ ಅಲ್ಲಿ ಒಂದು ಆಕ್ಟ್ ಮಾಡ್ತಾರೆ, ಕತೆ ಗೊತ್ತಾಗ್ತದೆ, ವಿಷಯ ಗೊತ್ತಾಗ್ತದೆ ಬೇರೆ. ಆದ್ರೆ ನಾವು ಓದುವಾಗ ನೀವು ಇಮ್ಯಾಜಿನೇಷನ್, ಕಲ್ಪನೆ ಅನ್ನೋದು ಅದು ಪುಸ್ತಕ ಓದಿದಾಗ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಕುರುಡ ಈ ಆನೆಯ ಬಾಲವನ್ನು ಮುಟ್ಟಿದ ಹಾಗೆ ಕತೆ ಆಗಬಾರ್ದು. ಅಂದ್ರೆ ಪುಸ್ತಕ ಓದಿದಾಗ ಒಂದು ಕಲ್ಪನೆ, ಇಮ್ಯಾಜಿನೇಷನ್ ಮಾಡ್ತಾನೆ. ಕವಿ ಏನ್ ಬರೀತಾನೆ, ಸಹೃದಯ ಅದನ್ನು ಹೇಗೆ ತಗೊಳ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ.